ನಮಸ್ಕಾರ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಆರ್ಟ್ ಆಫ್ ಲಿವಿಂಗ್ ಅಂದರೆ ಬದುಕುವ ಕಲೆ ಇದರ ಬಗ್ಗೆ ಹೇಳ್ತಾ ಇದ್ದೇನೆ. ಲಿವಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ಹೌ ಟು ಲಿವ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ಬದುಕೋದು ಮುಖ್ಯವಲ್ಲ, ಹೇಗೆ ಬದುಕಬೇಕು ಎನ್ನುವುದೇ ಮುಖ್ಯವಾಗಿರುತ್ತದೆ. ಲೈಫ್ ಈಸ್ ಎ ಬಿಗ್ ಓಷಿಯನ್. ಯು ಆರ್ ಸ್ವಿಮ್ ವಿತ್ ಟ್ರೂತ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್. ಜೀವನ ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ. ಈಜಿ ದಡ ಸೇರಬೇಕಂದ್ರೆ ರಸಾಹಸ ಮಾಡಬೇಕು, ಸತ್ಯ ಮತ್ತು ನಿಷ್ಠೆಯಿಂದ ಜೀವನ ಮಾಡಬೇಕು, ಸ್ವಂತ ದುಡಿಮೆಯಿಂದ ಬದುಕು, ಇನ್ನೊಬ್ಬರ ತಲೆ ಹೊಡೆದು ಸಂಪಾದನೆ ಮಾಡಬೇಡ, ಅದು ಎಂದೂ ಉಳಿಯೋದಿಲ್ಲ, ಅದು ಶಾಶ್ವತವೂ ಅಲ್ಲ. ಜೀವನ ಒಂದು ಚಕ್ರವ್ಯೂಹ ಇದ್ದ ಹಾಗೆ. ಅದನ್ನು ಭೇದಿಸಿ ಹೊರಗೆ ಬರಲು ಕಲಿಯಬೇಕು. ಜೀವನದಲ್ಲಿ ಅಡೆತಡೆ ಬಂದೇ ಬರುತ್ತವೆ, ಅವುಗಳನ್ನು ಎದುರಿಸಲೇಬೇಕು. ಜೀವನಕ್ಕೆ ಬೆಲೆ ಇರಲಿ, ಬಾಳಿನಲ್ಲಿ ಗುರಿ ಇರಲಿ, ಗುರಿ ಮುಟ್ಟೋದಕ್ಕೆ ಶ್ರದ್ಧೆ ಪರಿಶ್ರಮ ಇರಲಿ, ಅಂದಾಗ ಮಾತ್ರ ಜೀವನಕ್ಕೆ ಬೆಲೆ ಬರುತ್ತದೆ. ಅದಕ್ಕೆ ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವಂತೆ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಬದುಕು, ಇಲ್ಲದಿದ್ದರೆ ನರಕ. ಮಾತು ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎನ್ನುವಂತೆ ಇನ್ನೊಬ್ಬರಿಗೆ ಗೌರವದಿಂದ ಮಾತನಾಡಿ. ನಾಲಿಗೆ ಒಳ್ಳೆಯದಾಗಿದ್ದರೆ ನಾಡೆಲ್ಲ ಒಳ್ಳೆಯದು ಎನ್ನುವಂತೆ ಇನ್ನೊಬ್ಬರಿಗೆ ಹರ್ಟ್ ಆಗುವ ರೀತಿಯಲ್ಲಿ ಮಾತನಾಡಬೇಡಿ. ಸಕಾರಾತ್ಮಕವಾಗಿ ವಿಚಾರ ಮಾಡಿ, ಇನ್ನೊಬ್ಬರ ಬಗ್ಗೆ ನಕಾರಾತ್ಮಕವಾಗಿ ವಿಚಾರ ಮಾಡಬೇಡಿ. ನೀವು ಒಳ್ಳೆಯವರಾಗಿದ್ದರೆ ಜನರು ನಿಮಗೆ ಬೆಲೆ ಕೊಡುತ್ತಾರೆ. ಈ ಜೀವನದಲ್ಲಿ ಏನೂ ಇಲ್ಲ, 3 ದಿನದ ಸಂತೆ ಇದ್ದ ಹಾಗೆ. ಇರುವಷ್ಟರಲ್ಲಿ ಒಳ್ಳೆಯ ಹೆಸರು ತನ್ನಿ. ಜೀವನದಲ್ಲಿ ಯಾರೂ ಆಗಲ್ಲ, ನಿನ್ನ ಒಡ ಹುಟ್ಟಿದವರು ಸಹ ಆಗಲ್ಲ. ಕೂಡಿರುವವರಷ್ಟಿಗೆ ಮಾತ್ರ ಅಣ್ಣ ತಮ್ಮಿದ್ರು, ನಿಮಗೆ ಯಾರೂ ಇಲ್ಲ. ವೈಯಕ್ತಿಕ ವಿಚಾರಗಳನ್ನು ನಿಮ್ಮ ಬಂಧು ಬಳಗದವರಿಗೆ ಎಂದೂ ಹಂಚಿಕೊಳ್ಳಬೇಡಿ. ಅವರಿಂದಲೇ ನಮಗೆ ಹೆಚ್ಚು ಮೋಸ ಆಗುವುದು. ಅತಿಯಾದ ನೋವು ಆಗುವುದು ಶತ್ರುಗಳಿಂದಲ್ಲ, ನಾವು ಯಾರ ಮೇಲೆ ನಂಬಿಕೆ ಪ್ರೀತಿ ಇಟ್ಟಿರ್ತೀವೋ ಅವರಿಂದಲೇ ಅನ್ಯಾಯವಾಗುವುದು. ಯಾರೋ ಒಬ್ಬರು ತನ್ನ ಜೀವನದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡುತ್ತಾ ಮುಂದುವರೆದಿದ್ದರೆ, ಅಭಿವೃದ್ಧಿ ಹೊಂದುತ್ತಾ ಇದ್ದರೆ ಅಂಥವರಿಗೆ ಇನ್ನೂ ಸಹಾಯ ಮಾಡಿ, ಮೋಟಿವೇಟ್ ಮಾಡಿ. ಆದರೆ ಕಾಲೆಳೆಯುವ ಕೆಲಸ ಅಂತೂ ಎಂದೂ ಮಾಡಬೇಡಿ. ಎಲ್ಲ ದೇಶಗಳ ಏಡಿಗಳು ಒಂದು ಸ್ಥಳದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದರು. ಪ್ರತಿಯೊಂದು ದೇಶದ ಏಡಿಗಳ ಗಾಜಿನ ಬಾಕ್ಸ್ಗಳ ಮುಚ್ಚಳಿಕೆಗಳು ಇಟ್ಟಿದ್ದರಂತೆ. ಆದರೆ ನಮ್ಮ ದೇಶದ ಏಡಿಗಳ ಬಾಕ್ಸ್ ಮುಚ್ಚಳಿಕೆ ಮುಚ್ಚಿಟ್ಟಿದ್ದರು. ಪ್ರದರ್ಶನ ಮಾಡುತ್ತಾ ಕೊನೆಗೆ ನಮ್ಮ ದೇಶದ ಏಡಿಗಳು ನೋಡಿ ಒಂದು ಪ್ರಶ್ನೆ ಕೇಳಿದ. ಎಲ್ಲ ದೇಶದ ಏಡಿಗಳ ಬಾಕ್ಸ್ಗಳ ಮುಚ್ಚಳಿಕೆ ತೆರೆದು ಇಟ್ಟಿದ್ದರು, ಆದರೆ ನಿಮ್ಮ ದೇಶದ ಏಡಿಗಳ ಬಾಕ್ಸ್ ಮುಚ್ಚಳಿಕೆ ಏಕೆ ತೆರೆದಿಟ್ಟಿಲ್ಲ? ಅದಕ್ಕೆ ನಮ್ಮ ದೇಶದವರು ಉತ್ತರ ಕೊಟ್ಟರು,
ಒಂದು ಏಡಿ ಮೇಲೆ ಬರುತ್ತಿದ್ದಂತೆ ಕೆಳಗೆ 4 ಏಡಿಗಳು ಜೋತು ಬೀಳುತ್ತವೆ. ಒಂದಕ್ಕೂ ಹೊರಗೆ ಬರಲು ಬಿಡೋದಿಲ್ಲ ಎಂದು ಉತ್ತರ ಕೊಟ್ಟರಂತೆ. ಅದಕ್ಕೆ ಒಬ್ಬ ಮುಂದೆ ಬರ್ತಾ ಇದ್ದರೆ ಅವನಿಗೆ ಸಪೋರ್ಟ್ ಮಾಡಿ, ಮೋಟಿವೇಟ್ ಮಾಡಿ, ಆದರೆ ಕಾಲೆಳೆಯುವ ಕೆಲಸ ಯಾವತ್ತೂ ಮಾಡಬೇಡಿ. ಈ ಭೂಮಿಯಲ್ಲೇ ಇರುವಷ್ಟು ದಿನ ದೇಶಕ್ಕಾಗಿ, ಸಮಾಜಕ್ಕಾಗಲಿ ಒಳ್ಳೆ ಕೆಲಸ ಮಾಡಿ. ಈ ದೇಶ ನನಗಾಗಿ ಏನು ಮಾಡಿದೆ ಎಂದು ಯೋಚಿಸಬೇಡಿ. ಈ ದೇಶಕ್ಕಾಗಿ ನಾನೇನು ಮಾಡಿದೆ ಎಂದು ಯೋಚಿಸಿ. ಈ ಸಮಾಜ ನನಗಾಗಿ ಏನು ಮಾಡಿದೆ ಎಂದು ಯೋಚಿಸಬೇಡಿ. ಈ ಸಮಾಜಕ್ಕಾಗಿ ನಾನೇನು ಮಾಡಿದ್ದೇನೆ ಎಂದು ಯೋಚಿಸಿ. ದಾನ, ಧರ್ಮ, ಉಪಕಾರ, ಸತ್ಕಾರ ನಿನ್ನ ಕೈಲಾದಷ್ಟು ಮಾಡಿ, ಇಲ್ಲಾಂದರೆ ಸುಮ್ಮನಿರಿ. ಇನ್ನೊಬ್ಬರ ಬಗ್ಗೆ ಟೀಕೆಗಳು ಮಾಡೋದು ಮೊದಲು ಬಿಟ್ಟುಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.